ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ನೀವು ನೋಡ್ತಿದ್ದೀರಾ ದಿವ್ಯಾ ಸೆಲ್ಫ್ ಬ್ಯೂಟಿ ಕೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ನನ್ನ ಡೈಲಿ ಸ್ಕಿನ್ ಕೇರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಸ್ಕಿನ್ನ ಯಾವ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ಮನೆ ಮದ್ದಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಐಸ್ ಕ್ಯೂಬ್ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಡೈಲಿ ನಾನು 1 ಪೀಸ್ ಐಸ್ ಕ್ಯೂಬ್ನ ಡೈಲಿ ನನ್ನ ಸ್ಕಿನ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಮಸಾಜ್ ಮಾಡ್ತೀನಿ. ಇದರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದರೆ, ನಾವು ಡೈಲಿ ಐಸ್ ಕ್ಯೂಬ್ನ ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ. ಒಂದು ಐಸ್ ಕ್ಯೂಬ್ನ ತೊಗೊಂಡು ಸರ್ಕಲ್ ಮೋಷನಲ್ಲಿ ನಿಧಾನಕ್ಕೆ ಫೇಸ್ಗೆ ಮಸಾಜ್ ಮಾಡಬೇಕು. ಕೆಲವ್ರಿಗೆ ಏಜು ತುಂಬ ಚಿಕ್ಕ ಇದ್ರೂ ಏಜ್ ಆಗಿರೋ ಥರ ಕಾಣಿಸುತ್ತೆ. ಅವರೆಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಫ್ರೆಶ್ ಆಗಿ ಕಾಣಿಸುತ್ತೆ. ಹಾಗೆ ಮುಖದಲ್ಲಿರೋ ರಿಂಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಪಿಂಪಲ್ಸ್ ಇರೋರು ಯೂಸ್ ಮಾಡಿದಾಗ ಪಿಂಪಲ್ಸ್ ಮಾರ್ಕು ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಪಿಂಪಲ್ಸ್ ಬಂಪ್ಸ್ ಇದ್ರೂ ಕಂಟ್ರೋಲ್ ಇರುತ್ತೆ. ನೀವೆಲ್ಲರೂ ಇಮಿಡಿಯೇಟ್ಲಿ ಫಂಕ್ಷನ್ಗೆ ಹೋಗಬೇಕು, ಆ ಟೈಮಲ್ಲಿ ಪಿಂಪಲ್ಸ್ ಆಗಿಬಿಟ್ಟಿರುತ್ತೆ. ಆಗ ನೀವು ಆ ಪಿಂಪಲ್ಸ್ ಬಂಪ್ಸ್ನ ಕಮ್ಮಿ ಮಾಡೋದಕ್ಕೋಸ್ಕರ ಐಸ್ ಕ್ಯೂಬ್ ತೊಗೊಂಡು ಮಸಾಜ್ ಮಾಡಿದ್ರೆ ಅದು ಸ್ವಲ್ಪ ಬಂಪ್ಸು ಕಮ್ಮಿ ಆಗುತ್ತೆ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ಆಯಿಲಿ ಸ್ಕಿನ್ ಅವರು ಡೈಲಿ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಎಕ್ಸಸ್ ಆಯಿಲೆಲ್ಲ ಕಂಟ್ರೋಲ್ ಆಗಿ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ. ಇದರಿಂದ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು ಈ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ. ನೀವು ಐಸ್ ಕ್ಯೂಬ್ನ ಡೈರೆಕ್ಟಾಗಾದ್ರು ಫೇಸ್ಗೆ ಈ ಥರ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಂದು ಟಿಶ್ಯೂ ಸಹಾಯದಿಂದಾದರೂ ಯೂಸ್ ಮಾಡ್ಬೋದು. ನಿಮ್ಗೆ ಐಸ್ ಕ್ಯೂಬ್ನ ಕೈಲಿ ಹಿಡ್ಕೊಳಕ್ಕಾಗಲ್ಲ ಅಂದರೆ ಒಂದು ಟಿಶ್ಯೂಯಿಂದ ಯೂಸ್ ಮಾಡ್ಬೋದು. ಈ ಥರ ಪೂರ್ತಿ ಫೇಸ್ನ ಐಸ್ ಕ್ಯೂಬಿಂದ ಮಸಾಜ್ ಮಾಡ್ಕೊಳ್ಳಿ. ಡೈಲಿ ಇದನ್ನು ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ, ಮತ್ತು ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಸ್ಮೈಲ್ ಲೈನ್ಸ್ ಕಮ್ಮಿ ಆಗುತ್ತೆ, ರಿಂಕಲ್ಸ್ ಕಮ್ಮಿ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆಲ್ಲ ತುಂಬ ಒಳ್ಳೆಯದು. ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮನೆಗಳಲ್ಲಿ ಏನಾದ್ರು ಫಂಕ್ಷನ್ಗಳಿರುತ್ತೆ, ಆ ಟೈಮಲ್ಲಿ ನಾವು ಮೇಕಪ್ ಮಾಡ್ಕೋಬೇಕು, ಮೇಕಪ್ ಚೆನ್ನಾಗಿ ಬರಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂದರೆ ಐಸ್ ಕ್ಯೂಬ್ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಐಸ್ ಕ್ಯೂಬಲ್ಲಿ ನೀಟಾಗಿ ನಮ್ಮ ಫೇಸ್ನ ಮಸಾಜ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟು ಮೇಕಪ್ ಮಾಡೋದ್ರಿಂದ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೋಡಿದ್ರಲ್ಲ ಐಸ್ ಕ್ಯೂಬಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ.